ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಇಲ್ಲಿ ಹರಿ ಮತ್ತು ಕಂಠಿ ಇಬ್ಬರೂ ತಮಾಷೆ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ. ಅದೇ ಟೈಮಿಗೆ ಚಂದನ ಹೋಗ್ಬಿಟ್ಟು ಅವ್ರ ಮಾವಂಗೆ ಹೋಟೆಲಿಗೆ ಹೋಗಿರ್ತಾರೆ ಇವತ್ತೆಲ್ಲ. ಅಂದರೆ ಕಂಠಿದು ಇದು ವರ್ಕ್ಶಾಪ್ ಓಪನ್ ಆಗಿದ್ದ ಖುಷಿಗೆ ಎಲ್ಲರೂ ಹೋಟೆಲಿಗೆ ಹೋಗಿ ಬಿರಿಯಾನಿ ತಿಂದು ಅವ್ರ ಮಾವಿಗೂ ಒಂದು ಪ್ಲೇಟನ್ನು ಕಟ್ಟಿಸ್ಕೊಂಡು ಬಂದಿರ್ತಾರೆ. ಅದನ್ನು ಚಂದನ ಪ್ಲೇಟಿಗೆ ಹಾಕಿ ತಿನ್ನಿ ಮಾವ, ತಿನ್ನಿ ಅಂಕಲ್ ಅಂತ ತೊಗೊಂಡೋಗಿ ಕೊಟ್ಟಿರ್ತಾಳೆ. ಅದನ್ನು ತಿಂತಾ ಇದ್ದಾಗ ಇವಳು ಕ್ವಶನ್ಗಳು ಕೇಳ್ತಾಳೆ ಚಂದನ. ಏನಂತ ಅಂದರೆ, ಅಲ್ಲ ಅಂಕಲ್, ನೀವು ನಿಮ್ಮ ಹೆಂಡ್ತಿನ ಯಾಕೆ ಬಿಟ್ರಿ ಅಂತ ಹೇಳಿ ಕೇಳ್ತಾಳೆ. ಮಾಯಿ ಅಮ್ಮನ್ನ ಯಾಕೆ ಬಿಟ್ರಿ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಅದು ನಿಂಗೆ ಗೊತ್ತಿಲ್ಲ ಅಮ್ಮ, ಅವಳು ಎಂಥ ಕತ್ರನಕ್ಕಿದ್ದಾಳೆ, ಎಂಥ ಛತ್ರಿ ಇದ್ದಾಳೆ ಅಂತ ನಿಂಗೆ ಗೊತ್ತಿಲ್ಲ. ಇಲ್ಲ ಅಂದಿದ್ರೆ ಅವಳನ್ನ ಯಾಕೆ ನಾನು ಬಿಡ್ತಾಯಿದ್ದೆ, ಅವಳು ಹುಟ್ಟು ಛತ್ರಿ ಇದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಆ ಟೈಮಿಗೆ ಕರೆಕ್ಟಾಗಿ ಕಂಠಿ ಮತ್ತು ಹರಿ ಅವ್ರ ಪಾಡಿಗೆ ಅವರು ಏನೋ ಮೊಬೈಲ್ ನೋಡಿಕೊಂಡು ಜೋಕ್ಸ್ ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ. ಇವನು ಮಾಯಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡ್ತಿರ್ತಾನೆ. ಆಮೇಲೆ ಅವಳು ಕ್ವಶನ್ ಕೇಳುವಾಗ, ಬಿಡಮ್ಮ ನೀನು ಏನು ಬರೀ ಇವೇ ಕ್ವಶನ್ ಕೇಳ್ತೀಯಾ, ನಾನು ಎದ್ದೋಗಿ ಅಲ್ಲಿ ಹೆಂಗೂ ತಿಂಗಳು ಬೆಳಕಿದೆ, ನನ್ನ ಮಾಮೂಲಿ ಜಾಗದಲ್ಲೇ ಕುತ್ಕೊಂಡು ನಾನು ತಿಂತೀನಿ, ಕೊಟ್ಬಿಟ್ಟಿದೆಯಾ ಬಿರಿಯಾನಿಯ, ಇಲ್ಲದ ಕ್ವಶನ್ಗಳು ಕೇಳ್ತೀಯಾ, ಅವಳು ವಿಷಯ ಎತ್ತಿದ್ರೆ ನಂಗೆ ಮೈ ಉರಿದೋಗುತ್ತೆ, ನೀನು ಅವಳ ವಿಷಯ ಎತ್ತಬೇಡ, ನಂಗೆ ಬೇಜಾರಾಗುತ್ತೆ ಅಂತೇಳಿ ಅಯ್ಯಪ್ಪ ಎದ್ದು ಆಚೆಗೆ ಹೋಗುತ್ತೆ. ನೀರು ಮತ್ತು ಒಂದು ಬಾಟ್ಲು ತಂದಿಟ್ಕೊಂಡಿರುತ್ತೆ ಕ್ವಾಟ್ರು, ಅದು ಮತ್ತು ಬಿರಿಯಾನಿ ಪ್ಲೇಟು ಮೂರನ್ನು ತೊಗೊಂಡು ಆಚೆಗೆ ಹೊರಟೋಗುತ್ತೆ. ಇವಳು ನೋಡ್ತಾಳೆ, ತಗೊಂಡು ಹೋಗುತ್ತೆ ಅಯ್ಯಪ್ಪ. ಇಲ್ಲದ ಕ್ವಶನ್ನೇ ಕೇಳ್ತೀಯಾ, ನೀನು ಬಿಡಮ್ಮ, ಅವಳ ವಿಷಯನೇ ಎತ್ತಬೇಡ ಅಂತೇಳಿ. ಇವಳು ಆವಾಗ ಅದು ಆ ಕಡೆ ಹೋದ್ರಲ್ಲ ಅಂತೇಳ್ಬಿಟ್ಟು ಒಳಗಡೆ ಬರ್ತಾಳೆ. ಒಳಗಡೆನೇ ಕೊಟ್ಟಿರ್ತಾಳೆ ಊಟ, ಆದರೆ ಅಲ್ಲಿಗೆ ಕಂಠಿ ಮತ್ತು ಹರಿ ಕೂತಿರ್ತಾರಲ್ಲ ಅಲ್ಲಿಗೆ ಬರ್ತಾಳೆ. ಬಂದಾಗ ಮಾಯಿ ಆ ಕಡೆ ಈ ಕಡೆ ಓಡಾಡ್ತಿರ್ತಾನೆ. ಅದಕ್ಕೆ ನಿಂತ್ಕೊಳ್ಳಿ ಅಂತಾನೆ. ಯಾಕೋ ಮಾಯಿ ಏನಾಯಿತು ಅಂದೆ. ನೀವು ಇಷ್ಟು ಇದ್ರವರು ಅಂತ ನಂಗೆ ಗೊತ್ತಿಲ್ಲ, ಯಾಕೆ ಅಂದರೆ ನೀವು ಒಂದು ಕಣ್ಣಿ ಸುಣ್ಣ ಒಂದು ಕಣ್ಣಿ ಬೆಣ್ಣೆ ಮಾಡ್ತೀರಾ. ನಮ್ಮಮ್ಮ ಏನು ಮಾಡಿದ್ರು ಅಂತ ನಮ್ಮಮ್ಮನ ಕಳಿಸಿದ್ರಿ ನೀವು. ನನಗೆ ನಮ್ಮಮ್ಮ ಎಷ್ಟೋ ವರ್ಷದ ಮೇಲೆ ಸಿಕ್ಕಿದ್ರು, ಎಷ್ಟು ಖುಷಿಯಾಗಿದ್ದೆ ನಾನು, ನಮ್ಮಮ್ಮನ ಇಲ್ದಂಗೆ ಮಾಡಿಬಿಟ್ರಲ್ಲ, ಕಳಿಸ್ಬಿಟ್ರಲ್ಲ ಅಂತ. ಅವಳಿಗೆ ಸಖತ್ತು ಬೇಜಾರಾಗುತ್ತೆ. ಇದೇನಿದು ಮೈ, ನಾನು ಕಳಿಸಿದ್ನೇನೋ, ನಾನೇನು ಕಳಿಸ್ಲಿಲ್ಲ ಕಣೋ, ಅವರೇ ಹೋದ್ರು ಕಣೋ ಅಂತ ಹೇಳ್ತಾ ಇರ್ತಾಳೆ. ಆದ್ರೂ ಕೇಳೋದೇ ಇಲ್ಲ. ನಮ್ಮಮ್ಮನ ನಾನು ಎಷ್ಟೋ ವರ್ಷದ ಮೇಲೆ ನೋಡಿದ್ದೆ, ಎಷ್ಟು ಖುಷಿಪಟ್ಟಿದ್ದೆ, ಆದರೆ ಕಳಿಸ್ಬಿಟ್ರಲ್ಲ ನೀವು ಇಂಥವ್ರು ಅಂತ ನಂಗೆ ಗೊತ್ತಿಲ್ಲ ಅದಕ್ಕೆ ಅಂಥೇಳಿ ಬೇಜಾರು ಮಾಡ್ಕೊತಾನೆ. ಅವಳಿಗೆ ತುಂಬ ಬೇಜಾರಾಗುತ್ತೆ ಚಂದನಿಗೆ. ಅದೇ ಟೈಮಿಗೆ ಹರಿ ಅದು ನೋಡ್ತಾನೆ, ಅವನಿಗೆ ಸಿಟ್ಟು ಬಂದ್ಬಿಡುತ್ತೆ. ಏಯ್, ಅವರೇನು ಮಾಡಿಲ್ಲ ಕಣೋ, ನಿಮ್ಮಮ್ಮ ಅನ್ಸ್ಕೊಂಡವರು, ಅವ್ರು ಬಂದರು, 2 ದಿನ ಇದ್ದರು ಹೋದರು, ಅದಕ್ಕೇನು ಮಾಡೋಕ್ಕಾಗುತ್ತೋ, ಸುಮ್ಮನಿರಮ್ಮ, ನೀನು ಇಲ್ಲದೆಲ್ಲ ಮಾತಾಡಬೇಡ ಅಂತ ಅವನು ಬೈತಾನೆ. ಚಂದನಿಗೆ ಅನ್ನೋ ಹೊತ್ತಿಗೆ ಅವನಿಗೆ ಸಿಟ್ಟು ಬರುತ್ತೆ. ಆಮೇಲೆ ಕಂಟಿನ್ಯೂ ನೋಡ್ತಾ ಇರ್ತಾನೆ, ಸುಮ್ಮನಿರಿ ಅಂದ್ಕೊಂಡು ಇದು ಮಾಡಿಸ್ತಾ ಇರ್ತಾನೆ. ಆಗ ಇವನಿಗೇನು ಕೂಗಾಡ್ತಾನೆ, ಹಾರಾಡ್ತಾನೆ. ಆಮೇಲೆ ನಾನು ಇರಲ್ಲ, ನಾನು ಹೋಗ್ತೀನಿ, ನನಗೆ ಇಲ್ಲಿ ನಮ್ಮಮ್ಮಂಗೆ ಜಾಗ ಇಲ್ಲ, ಮೇಲೆ ನಾನು ಯಾಕಿರಲಿ, ಹಾಗೆ ಹಿಂಗೆ ಅಂತ ಹೊರಡ್ತಾನೆ. ಆವಾಗ ಈ ಮುತ್ತು ಹೋಗಿ ಅವನನ್ನು ಸಮಾಧಾನ ಮಾಡಿ ಕೂರಿಸ್ಕೊಂಡು ಅವನಿಗೆ ಅರ್ಥ ಆಗೋ ರೀತಿ ತಿಳಿ ಹೇಳಿ, ಆಮೇಲೆ ನಿನಗೆ ಗೊತ್ತಾಗಲ್ಲ ಕಣಮ್ಮಾಯಿ, ಅವರು ನಿಮ್ಮಮ್ಮನ ಯಾರು ಹೋಗು ಅಂತ ಹೇಳಿಲ್ಲ ಕಣೋ, ಅವ್ರು ಇದ್ದರು 2 ದಿನ ನಿನ್ನ ಜೊತೆ, ಆಮೇಲೆ ಹೋದರು, ಅದಕ್ಕೇನು ಮಾಡೋಕ್ಕಾಗುತ್ತೋ, ಬೇಕಾದರೆ ನೀನು ಹೋಗಿ ನೋಡ್ಕೊಂಡು ಬಾ, ಯಾರು ಬೇಡ ಅಂದಿರೋರು ಅಂತ. ಇಲ್ಲ, ನಾನು ನಮ್ಮ ಅಮ್ಮನ ಜೊತೆನೇ ಇರ್ತೀನಿ ಅಂತ ಹೊರಡ್ತಾನೆ. ಹಂಗೆಲ್ಲ ಆಗುತ್ತೆ. ಅವರಿಗೆ ಮತ್ತೊಂದು ಏನು ಕೆಲಸ ಇರುತ್ತೋ ಏನೋ ಹಾಗೆ ಅಂತ. ಅದಕ್ಕೆ ಹಿಂಗೆ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ಏನು ಮಾಡಿ ಚಂದನ ಏನು ಮಾಡಿದ್ದಾಳೆ, ಏನೂ ಮಾಡಿಲ್ಲ. ಅವಳ ಪಾಡಿಗೆ ಅವಳು ಸುಮ್ಮನೆ ಇದ್ಲು. ನಿಮ್ಮ ಅಮ್ಮನೇ 2 ದಿನ ಇದ್ದು ಹೋಗ್ತೀನಿ ಅಂದಾಗ ಅವಳು ಏನು ಮಾಡೋಕ್ಕಾಗುತ್ತೆ, ನೀನು ಹೇಳ್ಬೋದಿತ್ತು, ನೀನು ಇರಮ್ಮ ಅಂತ ಹೇಳ್ಬೇಕಿತ್ತು ಅಂತ. ನಾನು ಇರಮ್ಮ ಅಂದರೂ ಇರಲಿಲ್ಲ ಅಂತ. ಆಗ ಇವನು ಚಂದನನ್ನು ಮಾತಾಡ್ಸೋಕ್ಕೆ, ಬೇಜಾರು ಮಾಡ್ಕೊಂಡ್ರಲ್ಲ ಅಂತ ಮಾತಾಡ್ಸೋಕ್ಕೆ ಅಂತ ಹೋಗ್ತಾನೆ. ಮಾಡಿದಾಗ ಬಾಗಿಲು ನಾಕ್ ಮಾಡಿದಾಗ ಬನ್ನಿ ಒಳಗಡೆ ಅಂತಾಳೆ. ಹೋಗ್ತಾನೆ. ಆಮೇಲೆ ಅಲ್ಲೋಗಿ
ಒಂದೇ ಒಂದು ವಿಷಯ ಮಾತಾಡಬೇಕಿತ್ತು ಅಂತ ಹೇಳ್ತಾಳೆ. ಏನು ವಿಷಯ ಹೇಳಿ ಅಂತ ಕೇಳ್ತಾಳೆ. ಆವಾಗ ಏನಿಲ್ಲ, ಆ, ಮಾಯಿ ಬಗ್ಗೆ, ಮಾಯಿ ಹಂಗೆ ಮಾತಾಡ್ದಂತ ಬೇಜಾರಾಯ್ತಾ ನಿಮಗೆ, ಹಾಗೆ ಬೇಜಾರು ಮಾಡ್ಕೋಬೇಡಿ, ಹಾಗೆ ಹಿಂಗೆ ಅಂತ ಏನೇನೋ ಹೇಳ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅದನ್ನ ಹೇಳೋಕ್ಕೆ ಬಂದ್ರ ಇಲ್ಲಿಗೆ ಅಂತ ಹೇಳ್ತಾಳೆ. ಆಮೇಲೆ ಆ, ಈಗ ನಿಂತ್ಕೊಂಡೇ ಮಾತಾಡ್ತೀನಿ ನಾನು ಅಂತಾನೆ. ಇಲ್ಲ ಕೂತ್ಕೊಳ್ಳಿ ಅಂತಾಳೆ. ಇಲ್ಲಿ ನಿಮ್ಮ ಬೆಡ್ ಮೇಲೆ ಕೂತ್ಕೊಳ್ಳ ಅಂತಾನೆ. ಅಯ್ಯ ಇದೇನು ಫಸ್ಟಾ, ಕೂತ್ಕೊಳ್ಳಿ ಸುಮ್ಮನೆ, ಇಲ್ಲದ ಮಾತಾಡಬೇಡ್ರಿ ನೀವು, ಕೂತ್ಕೊಳ್ಳಿ ಅಂತಾಳೆ. ಆಮೇಲೆ ಕೂತ್ಕೋತಾನೆ. ಸರಿ ಆ ವಿಷಯ ಆಯಿತು, ಇನ್ನೊಂದು ವಿಷಯ ಹೇಳ್ತೀನಿ ಅಂತಾನೆ. ಆ ವಿಷಯನೂ ಹೇಳಾಯಿತು. ಆಮೇಲೆ ಬರಲ ಮತ್ತೆ ಅಂತ ಹೊರಡ್ತಾನೆ. ಸರಿ ಹೋಗಿ ಅಂತ ಹೇಳ್ತಾಳೆ. ಆಗ ಹೋಗ್ತಾನೆ ಬಾಗಿಲು ಹಾಕ್ಕೊಂಡು. ಬಾಗಿಲು ಫಸ್ಟ್ ಹಾಕೊಳ್ಳೋದೇ ಇಲ್ಲ, ಬರುವಾಗ ಎಲ್ಲಾರ ಹೊಡೆದ್ಬಿಟ್ರೆ ಓಡಬೇಕಲ್ಲ ನಾನು ಅಂತೇಳ್ಬಿಟ್ಟು ಬಾಗಿಲು ಹಾಕೊಂಡಿರಲ್ಲ, ಹಂಗೆ ಒಳಗಡೆ ಬಂದಿರ್ತಾನೆ. ಆಮೇಲೆ ಬಾಗಿಲು ಹಾಕ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾನೆ, ವಿಷಯ ಎಲ್ಲ ಹೇಳಿಬಿಟ್ಟು. ಹೀಗೆ ಚಂದನಿಗೆ ತುಂಬ ಬೇಜಾರಾಗುತ್ತೆ. ಮತ್ತು ಮುತ್ತು ಕೂಡ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಈ ಕಡೆ ಕಂಠಿ ಹೆಂಡ್ತಿ ಆಗೋವಂಥ ಹುಡುಗಿ ಫೋನ್ ಮಾಡ್ತಾಳೆ. ಫೋನ್ ಮಾಡಿಬಿಟ್ಟು ಎಲ್ಲಿದೆಯೋ ಕಂಠಿ, ಹಿಂಗೆ ಅಲ್ಲಿ ಒಂದು ಸಲ ಫೋನ್ ಮಾಡಿದಾಗ ಫೋನ್ 2 ರಿಂಗ್ ಮಾಡಿ ಅದೇ ಕಟ್ ಮಾಡಿಬಿಡ್ತಾನೆ. ಆವಾಗ 2 ರಿಂಗ್ ಮಾಡಿ ಕಟ್ ಮಾಡ್ತಾನಲ್ಲ, ಎಷ್ಟು ಅಹಂಕಾರ ಅವನಿಗೆ ಅಂತೇಳ್ಬಿಟ್ಟು ಎಲ್ಲಿದೆಯೋ ಕಂಠಿ ಅಂತ ಕೇಳ್ತಾಳೆ. ಎಲ್ಲೇ ಮನೇಲಿ ಊಟ ಆಯಿತು, ಈಗ ಹೋಟೆಲ್ಗೆ ಹೋಗಿ ಬಿರಿಯಾನಿ ಎಲ್ಲ ತಿನ್ಕೊಬಂದು ಮನೆಯವರೆಲ್ಲವ ಅಂತಾನೆ. ಮನೆಯವರೆಲ್ಲ ತಿನ್ಕೊಬಂದ್ರ ಅಂತಾಳೆ. ಅಂತ ಮುಖನೇ ಒಂಥರ ಮಾಡ್ಕೊತಾಳೆ. ಆವಾಗ ನನ್ನ ಮತ್ತೆ ಕರೀಲೇ ಇಲ್ಲ ಅಂತ. ಮನೆಯವ್ರು ಮಾತ್ರ ಹೋಗಿದ್ದು ಅಂದರೆ ನಾನು ಬೇರೆಯವಳ ಅಂತ ಕೇಳ್ತಾಳೆ. ಅಲ್ಲ ಬೇರೆಯವಳು ಅಂತಲ್ಲ, ಮನೆಯವರು ಮಾತ್ರ ಹೋಗಿದ್ದು, ಹೋಗಿ ತಿನ್ಕೊಂಡು ಬಂದು ಅಂತ. ಓ ಹಂಗಾರೆ ನನ್ನ ಬೇರೆಯವಳು ಅಂತ ತಿಳ್ಕೊಂಡಿದ್ದೀಯಾ ನೀನು? ನಿಮ್ಮ ಅವು ಅತ್ತಿಗೆಯರ್ನಿಬ್ಬರನ್ನ ಕರ್ಕೊಂಡು ಹೋಗಿದ್ದೀಯಾ, ನನ್ನ ಮಾತ್ರ ಕರೀಲಿಲ್ಲ ಅಂತ. ಗ್ಯಾರೇಜ್ ಪೂಜೆಗೂ ನನ್ನ ಕರೀಲಿಲ್ಲ. ಯಾಕೆ ಕರೀಲಿಲ್ಲ ನನ್ನ? ನಾನು ಅಷ್ಟು ಬೇಡವಾದವಳ? ಹಂಗಾರೆ ನಾನು ನಿನ್ನ ಹೆಂಡ್ತಿ ಆಗೋಳಲ್ವಾ, ನನ್ನ ಯಾಕೆ ಕರೀಲಿಲ್ಲ ಅಂತ ಕೇಳ್ತಾಳೆ. ನೀನು ನಮ್ಮ ಮನೆಯವಳೇ ಆದಮೇಲೆ ನೀವು ಬರಬೇಕಿತ್ತು. ನಿನ್ನ ಯಾರೇ ಮನೆಯವ್ರಿಗೆ ಕರೀತಾರ ಯಾರಾದರೂ? ನಮ್ಮ ಮನೆಯವಳೇ ಆದಮೇಲೆ ನೀವು ಬರಬೇಕಿತ್ತು, ಯಾಕೆ ಬರಲಿಲ್ಲ ಅಂತ ಕೇಳ್ತಾನೆ. ಆವಾಗ ಕರೀದಲ್ಲೇ ಹೆಂಗೆ ಬರಲಿ, ಮನೆಯವಳು ಆದಮೇಲೆ ಏನಕ್ಕೆ ಕರೆಯೋಕ್ಕೆ ಹೋಗ್ತಾರೆ, ಬರಬೇಕಿತ್ತು ನೀನು ಅಂತ ಹೇಳ್ತಾಳೆ. ಆಗ ಸರಿ ಅಂತೇಳ್ಬಿಟ್ಟು ಮುತ್ತು ಕೂಡ ಹರಿ ಬಗ್ಗೆನೇ ಮಾತಾಡ್ತಾ ಇರ್ತಾನೆ. ಮಾಯಿ ಈ ಥರ ಮಾಡಿದ್ದು ಇವೆಲ್ಲ ಮಾತಾಡ್ತಾ ಇರ್ತಾನೆ. ಆಗ ಹರಿಗೂ ಬೇಜಾರಾಗ್ತಿರುತ್ತೆ, ಈ ಥರ ಮಾಡಿದ್ರಲ್ಲ ಅಂತೇಳ್ಬಿಟ್ಟು. ಆಮೇಲೆ ಸರಿ ಅದೆಲ್ಲ ಆಯಿತು. ಹಾಲಲ್ಲಿ ನಿಂತ್ಕೊಂಡು ಸುಮ್ಮನೆ ಇದು ಒಬ್ಬರು ಜೋಕ್ಸ್ ಮಾಡೋದು, ಹಾಡು ಹೇಳೋದು ಅಂತೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಒಂದು ಕೋಮ್ ಇಟ್ಕೊಂಡು ಭಾಷಣ ಮಾಡೋ ರೀತಿ. ಆಮೇಲೆ ಈಗ ಹರಿಕುಮಾರ್ ಅವರು ಇದು ಹಾಡು ಹೇಳ್ತಾರೆ ಅಂತ, ಅವನು ಒಂದು ಚೆನ್ನಾಗಿರೋ ಹಾಡು ಹೇಳ್ತಾನೆ, ರಾಜ್ಕುಮಾರ್ ಹಾಡು. ಆಮೇಲೆ ಈಗ ಚಂದನ ಹೇಳ್ತಾರೆ ಹಾಡು ಅಂತೇಳಿ ಚಂದನನ ಮೇಲೆ ಹಾಕ್ತಾನೆ. ಚಂದನ ನನಗೇನು ಹಾಡು ಬರಲ್ಲ ಅಂತಾಳೆ. ಇಲ್ಲ ಬರುತ್ತೆ ಮೇಡಮ್, ಆಡಿ, ನೀವು ಚೆನ್ನಾಗಿ ಆಡ್ತೀರಾ, ಆಡಿ ಮೇಡಮ್ ಅಂತಾನೆ. ನೀವು ಯಾವತ್ತು ನೋಡಿದ್ರಿ ನಾನು ಆಡೋದು ಅಂತ ಹೇಳ್ತಾಳೆ. ಆವಾಗ ಇಲ್ಲ ನೀವು ಆಡಿ ಮೇಡಮ್, ಬರುತ್ತೆ, ಚೆನ್ನಾಗಿರೋ ಹಾಡೇ ಆಡಿ ಅಂಥೇಳಿ ಫೋರ್ಸ್ ಮಾಡ್ತಾಯಿರ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.